ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾಡಿದ ತಪ್ಪಿಗೆ ಇಂದು ಭಾಗ್ಯ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಇಡೀ ಮೀಡಿಯಾ ಮುಂದೆನೇ ಹೇಳ್ತಿದ್ದಾರೆ ಭಾಗ್ಯ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತ. ಬಿಕಾಸ್ ಭಾಗ್ಯ ಪರ್ಫೆಕ್ಷನಿಸ್ಟ್ಗೆ ಫೇಮಸ್. ಅವರು ಬೇರೆಯವ್ರಿಗೆ ಐಡಲ್ ಆಗಿದ್ಮೇಲೆ ಖಂಡಿತವಾಗ್ಲೂ ಕೂಡ ಅವರು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕಡೆ ಕನ್ನಿಕಾಗೆ ಒಂದು ರೀತಿ ಸೋಲಾಗುತ್ತೆ. ಬಿಕಾಸ್ ಇಲ್ಲಿ ಕನ್ನಿಕಾ ಬಂದು ಅಪರಾಧಿ, ಭಾಗ್ಯ ಅವ್ರನ್ನ ಫೈರ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾಗೆ ಮೀಡಿಯಾ ಹೇಳ್ತಕ್ಕಂಥ ಮಾತು ನಿಜವಾಗ್ಲೂ ಕೂಡ ಅವಳಿಗೆ ಆತಂಕ ತರಿಸುತ್ತೆ. ಹಾಗಾಗಿ ತಪ್ಪು ಮಾಡಿರೋರೇ ಬಂದು ಒಪ್ಕೋತಾರೆ ಅಂತ ಹೇಳಿ ಭಾಗ್ಯ ಹತ್ರ ಹೋಗಿದ್ದೆ. ನೋಡು, ನೀನು ಅಲ್ಲಿ ಹೋಗಿ ಒಪ್ಕೋಬೇಕು, ಕೆಲಸಕ್ಕೆ ರಿಸೈನ್ ಮಾಡಬೇಕು, ನಿಂದೆ ತಪ್ಪು ಅಂತ ಹೇಳಬೇಕು, ಇಲ್ಲಾಂದರೆ ಖಂಡಿತ ನಿನ್ನ ಅಸಿಸ್ಟೆಂಟ್ಸ್ ಕೆಲಸವನ್ನು ಕಳ್ಕೋತಾರೆ ಅಂತ ಕನ್ನಿಕಾ ಇಲ್ಲಿ ಭಾಗ್ಯಗೆ ಬೆದರಿಕೆ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಭಾಗ್ಯ ಬಂದಿದ್ದೆ, ಮೈಕ್ ಅವ್ರ ಮುಂದೆ ನಿಂತ್ಕೊಂಡಿದ್ದೆ. ಇದು ಎಲ್ಲದಕ್ಕೂ ಕೂಡ ಕಾರಣನೇ ನನ್ನಿಂದನೇ ತಪ್ಪಾಗಿದೆ. ನೀವು ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಟು ಮಾತಾಡಿದರೆ ಮಾತುಗಳನ್ನ ಕೇಳಿ ಖುಷಿ ಆಯಿತು. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದು ಎಲ್ಲವೂ ಕೂಡ ಟಿ ವಿಲಿ ಟೆಲಿಕಾಸ್ಟ್ ಆಗ್ತಿರುವುದರಿಂದ ಆ ಕಡೆ ಕುಸುಮ ಅವರು ಕುಸಿದು ಹೋಗಿದ್ದಾರೆ. ತನ್ನ ಸೊಸೆ ಖಂಡಿತ ಯಾವತ್ತೂ ಕೂಡ ಊಟದಲ್ಲಿ ಈ ರೀತಿ ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅವಳು ತಪ್ಪು ಮಾಡಿರ್ಲಿಕ್ಕಿಲ್ಲ. ಖಂಡಿತ ಅಲ್ಲಿ ಇನ್ನೇನು ಮಸಲತ್ ನಡೆದಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಭಾಗ್ಯ ಕೂಡ ರಿಸನ್ ಕೊಡ್ತಿದ್ದಾಗ ಇಡೀ ಮನೆ ಮಂದಿ ಶಾಕ್ ಆಗ್ತಾರೆ. ಈ ಕಡೆ ಸುನಂದ್ ಅವರಂತೂ ನನ್ನ ಮಗಳೇ ಈ ಮನೇನ ಸಾಕ್ತಾ ಇದ್ಲು, ಈಗ ಏನು ಕತೆ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಹಾಗೆ ಅನ್ನಿಸ್ತದೆ. ಬಟ್ ಈ ಕಡೆ ಶ್ರೇಷ್ಠ ತಾಂಡವಂತೂ ಪಾರ್ಟಿ ಮಾಡ್ತಿದ್ದಾರೆ. ಬಿಕಾಸ್ ಯಾವಾಗ ವಿಡಿಯೋದಲ್ಲಿ ಇಲ್ಲಿ ಭಾಗ್ಯ ಒಂದು ಅಧಪತನವನ್ನು ನೋಡಿದ್ರು ತಾಂಡವ್ಗಂತೂ ಫುಲ್ ಖುಷಿ ಆಗೋಯ್ತು. ಇಂಥ ಒಂದಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಈ ಕಡೆ ಶ್ರೇಷ್ಠನೇ ಅದಕ್ಕೆಲ್ಲ ಕಾರಣ ಅಂತ ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಶ್ರೇಷ್ಠನೇ ಅಪ್ರಿಷಿಯೇಟ್ ಮಾಡ್ತಾರೆ. ತಾಂಡವ್ ಸೂಪರ್ ಬನ್ನಿ, ಸೂಪರ್ ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ಸರಿಯಾಗಿ ಮರುದಿನ ಶ್ರೇಷ್ಠ ಬಾಯ್ ಫ್ರೆಂಡ್ ಮಗುದೊಮ್ಮೆ ಭೇಟಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಮನೆಗೆ ಬಂತು ಅಂದರೆ ಖಂಡಿತ ತಾಂಡವ್ಗೂ ಶ್ರೇಷ್ಠಗೂ ಹತ್ಕೊಳ್ಳುತ್ತೆ. ಹಾಗಾದರೆ ಏನಾಗ್ಬೋದು? ಆ ಕಡೆ ತಾಂಡವ ಅಂದ್ಕೊಂಡಿರೋದು ನಡೆದೇ ಬಿಡುತ್ತಾ. ಈ ಕಡೆ ಭಾಗ್ಯ ಬೀದಿಗೆ ಬಿದ್ದದಾಗಿದೆ. ಹಾಗಿದ್ರೂ ಕೂಡ ಭಾಗ್ಯ ಎಂಥ ಸಿಚುವೇಶನಲ್ಲೂ ಕೂಡ ಪುಟ್ಟದೇಳಿ ಬರ್ತಾರೆ ಅನ್ನೋದು ಅಲ್ಲಿನ ಮ್ಯಾನೇಜರ್ಗೆ ಕೂಡ ಗೊತ್ತಾಗಿದೆ. ಒಳ್ಳೆಯವ್ರಿಗೆ ಇಂಥ ತಪ್ಪು ಆಗಬಾರ್ದು, ಇಂಥ ಕಷ್ಟ ಬರಬಾರ್ದು. ಒಳ್ಳೆಯವ್ರಿಗೆ ಹೀಗೆ ಅಲ್ವಾ ದೇವ್ರ ಪರೀಕ್ಷೆ ಮಾಡೋದು. ನಿಮಗೂ ಕೂಡ ಖಂಡಿತ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡಬೇಡಿ. ನಿಜವಾಗ್ಲೂ ಎಂಥ ಒಂದು ಪರಿಸ್ಥಿತಿನ ಕೂಡ ಹ್ಯಾಂಡಲ್ ಮಾಡೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಕೊನೆ ಬಾರಿ ಕಿಚನನ್ನು ನೋಡಿಕೊಂಡು 4 ಕಣ್ಣೀರು ಹಾಕಿ ತನ್ನವರ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕೂಡ ಹಾಳಾಗಬಾರ್ದು, ತನಗೇನೇ ಇದ್ರೂ ಒಬ್ಬರು ನೋವು ಅನುಭವಿಸ್ಬೋದೇ ಹೊರತು ಎಲ್ಲರೂ ಅಲ್ಲ ಅಂತ ಹೇಳಿದ್ದೆ. ಕೆಲಸದಿಂದ ರಿಸೈನ್ ಮಾಡಿ ಹೋಗ್ತಿದ್ದಾರೆ ಭಾಗ್ಯ. ಜೊತೆಗೆ ಹೋಗೋಕ್ಕೂ ಮುನ್ನ ಕನಿಕಾಗೆ ಎಚ್ಚರಿಕೆ ಕೊಟ್ಟು ಕೂಡ ಹೋಗ್ತಿದ್ದಾರೆ. ನಾನು ಕೆಲಸದಿಂದ ಹೋಗ್ತಿದ್ದೀನಿ, ನನ್ನ ಒಂದು ಅಸಿಸ್ಟೆಂಟ್ಸ್ಗೆ ಏನಾದರೂ ತೊಂದರೆ ಮಾಡಿ ಅವರನ್ನು ಕೆಲಸದಿಂದ ತೆಗಿಬೇಕು ಅನ್ನೋ ಆಲೋಚನೆ ಬಂದರೂ ಕೂಡ ಮತ್ತೆ ವಾಪಸ್ ಬರ್ತೀನಿ. ಮೊದಲೇ ಮರ್ಯಾದಿನ ಹರಾಜು ಹಾಕಿದ್ದೀನಿ, ಎಲ್ಲರೂ ಮುಂದೆ ನೆನಪಿರಲಿ. ಈಗೇನಾದರೂ ಕಿತಾಪತಿ ಮಾಡಿದೆ ಖಂಡಿತ ಬ್ಯಾಕ್ ಬಂದು ನಿನಗೆ ಮತ್ತೆ ಮರ್ಯಾದೆ ತೆಗೆಯೋದು ನನಗೆ ದೊಡ್ಡ ವಿಷಯ ಆಗೋದಿಲ್ಲ, ನೆನಪಿರಲಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಭಾಗ್ಯ ಹೇಗೆ ಪುಟ್ಟಿದೆ ಹೇಳ್ತಾರೆ. ಇದ್ರ ನಡುವೆ ಕನಿಕಾ ಶ್ರೇಷ್ಠ ಪ್ಲಾನ್ ಅಂತ ಗೊತ್ತಾದರೆ ಖಂಡಿತ ದುರ್ಗಿ ಅವತಾರ ತಾಳಿ ಎಲ್ಲರೂ ಗ್ರಹಚಾರ ಬಿಡಿಸೋದಂತೂ ಖಂಡಿತ